ವೆಲ್ಕಮ್ ಟು ಮೈ ಚಾನಲ್ ಗೈಸ್. ಶನಿವಾರದ ಸಂಚಿಕೆಯಲ್ಲಿ ಆಸೆ ಧಾರಾವಾಹಿಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಕಾಣ್ತಿರೋ ಬೆಲೈಕನ್ನ ಕ್ಲಿಕ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಅದನ್ನು ಮರಿಬೇಡಿ. ಓಕೆ ಗೈಸ್, ಈಗ ವಿಡಿಯೋನ ಶುರು ಮಾಡೋಣ. ಶುರುವಿನಲ್ಲಿ ಸೂರ್ಯ ಮತ್ತು ರಂಗನಾಥ್ ಅವರು ಮಾತಾಡ್ಕೊಂಬರ್ತಾಯಿರ್ತಾರೆ. ಕಂದ, ನೀನು ಯಾವಾಗಲೂ ಹೋಟ್ಲಲ್ಲಿ ಊಟ ತಿಂತಾಯಿದ್ರೆ ಹೊಟ್ಟೆ ಕತೆ ಏನಾಗಬೇಡ ಕಂದ, ಮನೇಲಿ ಬಂದು ತಿನ್ನು ಅಂತ ಹೇಳ್ತಿರ್ತಾರೆ. ಆಗ ಸೂರ್ಯ, ಹಂಗಲ್ಲ ಅಪ್ಪ, ನಾನು ಇಲ್ಲೇ ಇದ್ದರೆ ಹತ್ರದಲ್ಲಿ ಟ್ರಿಪ್ ಹೋಗಿದ್ರೆ ಬಂದು ತಿನ್ಬೋದು, ಆದರೆ ಜಾಸ್ತಿ ದೂರದಲ್ಲಿ ಹೋಗಿದ್ರೆ ಮನೆಗೆ ಬರೋಕ್ಕಾಗುತ್ತೆ, ಏನೋ ಒಂದು ಆಗುತ್ತೆ ಬಿಡು ಅಂತ ಮಾತಾಡ್ತಾಯಿರ್ತಾರೆ. ಆಗ ಅದೇ ಸಮಯದಲ್ಲಿ ರೋಹಿಣಿ ಮತ್ತು ಶಾಂತಿ ಬರ್ತಾರೆ. ಆಗ ಶಾಂತಿ, ರೋಹಿಣಿ, ಮನೋಜ್ ಫೋನ್ ಮಾಡಿದ್ಯಮ್ಮ, ಎಲ್ಲಿದ್ದಾನಂತೆ ಅಂತ ಕೇಳಿದ್ರಾಗ, ಮತ್ತು ಮನೋಜ್ ಅವರು ಇಂಟರ್ವ್ಯೂ ಎಲ್ಲ ಮುಗೀತಂತೆ, ಊಟಕ್ಕೆ ಮನೆಗೆ ಬರ್ತಾರಂತೆ ಅಂತ ಹೇಳ್ತಾಳೆ. ಆಗ ಸೂರ್ಯ ಮತ್ತು ರಂಗನಾಥ್ ಅವರು ಕೇಳಿಸ್ಕೊಂಡೇನು, ಇಂಟರ್ವ್ಯೂನ ಇವಾಗ ಅಂತ ಹೇಳಿದ್ರೆ, ಇವನು ಆಲ್ರೆಡಿ ಕೆಲ್ಸಕ್ಕೆ ಹೋಗ್ತಿದ್ದಾನಲ್ಲ ಅಂತ ಹೇಳಿದ್ರೆ, ಆಗ ರೋಹಿಣಿ ಭಯದಲ್ಲಿ, ಮಾವ ಅದು ಅಂತಾನೆ, ಓ ಅಪ್ಪ ಅದನ್ನು ಬಿಟ್ಬಿಟ್ನೇನೋ ಪೆಂಗ್ಯ ಅಂತ ಹೇಳ್ತಾರೆ. ಆಗ ಏನು ಬಿಟ್ಟಿಲ್ಲ, ಮತ್ತು ಇದ್ಯಾವಾಗ ಬಿಟ್ಟಿದ್ದು ಅಂತ ರಂಗನಾಥ್ ಅವ್ರು ಹೇಳಿದ್ರೆ, ಅದು ಈಗ ಬೆಳಗ್ಗೆ ಬಿಟ್ಟಿರೋದು ಅಂತ ಶಾಂತಿ ಮ್ಯಾನೇಜ್ ಮಾಡ್ತಾಳೆ. ಅದಕ್ಕೆ ಯಾಕಂತೆ ನೋಡ್ದಪ್ಪ, ಈ ಮಂಗೆ 3 ದಿನ ಅಲ್ಲ 3 ಹೊತ್ತು ಯಾವ ಕೆಲಸನೂ ಮಾಡಲ್ಲ, ಹಂಗೆ ಹಿಂಗೆ ಅಂತ ಸೂರ್ಯ ಆಡ್ಕೊತಿರ್ತಾನೆ. ಆಗ ಶಾಂತಿ ಏನಿಲ್ಲ ಅಂತ ಇದು ಹೇಳ್ತಿರ್ತಾಳೆ. ಆಗ ರಂಗನಾಥ್ ಅವರು, ಯಾಕಮ್ಮ ಬಿಟ್ಟಿದ್ದು ರೋಹಿಣಿ ಕೆಲಸನ, ಏನಂತೆ ಅಂತ ಕೇಳಿದ್ರೆ ರಂಗನಾಥ್ ಅವ್ರಾಗ ರೋಹಿಣಿ ಹೇಳ್ತಾಳೆ, ಮಾವ ಈಗ ಹೋಗ್ತಿರೋ ಕೆಲಸದ್ಕಿಂತ ಒಳ್ಳೆ ಕೆಲಸ ಸಿಗ್ತಿದೆಯಂತೆ ಮಾವ, ಅದಕ್ಕೆ ಇಂಟರ್ವ್ಯೂ ಇದೆ ಅಂತ ಹೋಗಿದ್ದಾರೆ, ಇದನ್ನು ಬಿಟ್ಬಿಟ್ಟು ಅಂತ ಹೇಳ್ತಾರೆ. ಆಗ ಸೂರ್ಯ ಹೇಳ್ತಾನೆ, ಎಲ್ಲ ಕೆಲಸ ಸಿಕ್ಕಿದ್ಮೇಲೆ ತಾನೇ ಕೆಲಸ ಬಿಡಬೇಕು, ಇವನೇನು ಮೊದಲೇ ಕೆಲಸ ಬಿಟ್ಬಿಟ್ಟಂದ್ರೆ ಇದರಲ್ಲಿ ಏನೋ ಇದೆ ಅಂತ ಹೇಳ್ತಾನೆ. ಆಗ ಏನೂ ಇಲ್ಲ ಅಂತ ಹೇಳ್ತಾರೆ. ಆಗ ಏನು ಕೆಲಸ ನಮ್ಮ ಅಂದರೆ, ಮಾವ ಇವರು ಈಗ ಇಂಟರ್ವ್ಯೂಗೆ ಅಟೆಂಡ್ ಮಾಡ್ತಿರೋದು ಎಕ್ಸ್ಪೋರ್ಟ್ ಕಂಪ್ನಿಗಳಿಂದ ಮಾವ, ಇಲ್ಲಿಂದ ಪಾಸಾಗಿ ಬೇರೆ ಎಕ್ಸ್ಪೋರ್ಟ್ ಕಂಪ್ನಿಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾರಂತೆ ಮಾವ ಅಂತ ಹೇಳ್ತಾರೆ. ಓ, ಇಂಪೋರ್ಟ್ ಬಿಸ್ನೆಸ್ಸಾ ಅಂತ ಸೂರ್ಯ ಹೇಳ್ತಾಯಿರ್ತಾನೆ. ಅದೇ ಮೇಕೆಗಳನ್ನ ಇವಾಗ ತಂದು ಅಂತ ಹೇಳ್ತಿರ್ಬೇಕಾದ್ರೆ ರೋಹಿಣಿ, ಸೂರ್ಯ ಅವರೇ ಅಂತ ಹೇಳ್ತಾರೆ. ಆಗ ಸೂರ್ಯ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೊಬಿಡ್ತಾನೆ. ಅದು ಮನೋಜ್ ಅವರು ಅಂತ ಹೇಳ್ತಿದ್ದಂಗೆ ಮನೋಜ್ ಅಲ್ಲಿಗೆ ಬರ್ತಾನೆ. ಆಗ ಶಾಂತಿ ಮನೋಜ್ ಹತ್ರ ಹೋಗ್ಬಿಟ್ಟು, ಮನೋಜ್ ಕೆಲಸ ಸಿಗ್ತೇನೋ, ಏನಾಯ್ತು ಮಂದ ಅಂತ ಕೇಳ್ತಾರೆ. ಆಗ, ಅಮ್ಮ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಬಾ ಅಂದ್ಬಿಟ್ಟು ಸೋಫಾ ಮೇಲೆ ಕೂರಿಸ್ಕೊಂಡು ಕೂತ್ಕೋತಾನೆ. ಕಿವಿ ಹತ್ರ ಹೋಗ್ಬಿಟ್ಟು ಏನೋ ಹೇಳ್ತಾನೆ. ಆಗ ಶಾಂತಿ, ಹೌದೇನೋ, ಅದಕ್ಕೆ ಯಾಕೋ ಅಳ್ತಿದ್ಯಾ ಅಂತ ಕೇಳ್ತಾರೆ. ಬಾ ಇಲ್ಲಿ ಅಂತ ಹೇಳ್ತಾರೆ. ಅದಕ್ಕೆ ಹಂಗಂತ ಹೇಳ್ತಾರೆ. ಅಯ್ಯಯ್ಯೋ ಅಂತ ಹೇಳ್ಬಿಟ್ಟು ಸುಮ್ಮನೆ ಗೋಳಾಡ್ತಾ ಇರ್ತಾಳೆ. ಆಗ ರಂಗನಾಥ್, ಸೂರ್ಯ, ಮೀನೆ ಅಲ್ಲಿಗೆ ಬರ್ತಾರೆ. ಇನ್ನು ರೋಹಿಣಿನೂ ಅದನ್ನು ನೋಡ್ಬಿಟ್ಟು ಹೇಳ್ತಾ ಮನೋಜ್ ಹೇಳ್ತಿದ್ದೀರಾ ಅಂತ ಕೇಳಿದಾಗ ಮೀನಾ, ರೋಹಿಣಿಯವರೇ ನೀವು ಯಾಕೆ ಹೇಳ್ತಿದ್ದಾರೆ, ಸುಮ್ಮನೆ ರೀ ಏನಿಲ್ಲ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡ್ತಾ ಇರ್ತಾಳೆ. ಆಗ ಏನಾಯಿತು ಅಂತ ಕೇಳಿದ್ರೆ, ಆಗ ಶಾಂತಿನೂ ಸುಮ್ಮನೆ ಗೋಳಾಡ್ತಾ ಇರ್ತಾಳೆ. ಆಗ ಏನಂತೆ ಅಂತ ಕೇಳಿದಾಗ, ಹಿಂಗೆ ಕೆನಡಾಗೆ ಹೋಗ್ಬೇಕಂತೆ, ನನ್ನ ಮಗುನ ಬಿಟ್ಟು ನಾನು ಹೆಂಗಿರೋದು, ಹಂಗೆ ಹಿಂಗೆ ಅವನ್ನ ಬಿಟ್ಟು ಒಂದಿನವೂ ಇರಲ್ಲ ನಾನು, ಅವನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದೀನಿ, ಹಂಗೆ ಹಿಂಗೆ ಅಂತ ಏನೇನೋ ಹೇಳ್ತಾ ಇರ್ತಾಳೆ ಶಾಂತಿ. ಆಗ ರಂಗನಾಥ್ ಅವರು ನೋಡ್ಬಿಟ್ಟು, ಹೌದೇನೋ ಕೆನಡಾಗೇನೋ ಅಂತ ಸೂರ್ಯನ ಹೇಳ್ತಾ ಇರ್ತಾನೆ. ಹಂಗಾರೆ ಶಾಂತಿನ ಸಕ್ಕರೆ ಬೈಲೂನು ಹೋಗ್ಬೇಕು ಅಂತ ಸ್ಕೆಚ್ ಆಗ್ತಾ ಇರಬೇಕು ಅಂತ ಸೂರ್ಯ ಕೇಳ್ತಾನೆ. ಹಂಗೇನಿಲ್ಲ, ನೀನು ಸುಮ್ಮನೆ ನಿಂತ್ಕೊಳ್ಳೋ, ನಿನ್ಗೇನು ಗೊತ್ತಾಗುತ್ತೆ ಅಂತ ಶಾಂತಿ ಬೈದ್ಬಿಡ್ತಾಳೆ. ಇನ್ನು ರೋಹಿಣಿ, ಮನೋಜ್ ಕೆಲಸ ಸಿಗ್ತಾ ಹಾಗಾದ್ರೆ ಅಂತ ಹೇಳ್ಬಿಟ್ಟು ಮನೋಜ್ನ ತಪ್ಕೊಂಡು ಕಂಗ್ರಾಟ್ಸ್ ಅಂತಾಳೆ. ಹ್ಞೂ ರೋಹಿಣಿ ಅಂತೇಳಿ. ಆಗ ಮತ್ತೆ ಏನಕ್ಕೋ ಹಿಂಗೆ ಓಡಾಡ್ತಿದ್ರೆ ಏನಕ್ಕೋ ಅಂತ ಹೇಳಿದ್ರೆ, ಅಪ್ಪ ಅದು 14 ಲಕ್ಷ ಕೊಟ್ರೇ ಅಂತೆ ಅಪ್ಪ ಕೆಲಸ ಆಗೋದು ಏಜೆನ್ಸಿಗೆ ಅಂತ ಹೇಳ್ತಾರೆ. ಆಗ ಏನೇನೋ ವಾದಗಳು ಮಾಡ್ತಾಯಿರ್ತಾರೆ. ಆಗ ಏನೋ 14 ಲಕ್ಷನ ಅಂತ ಹೇಳ್ತಾರೆ. ಎಲ್ಲ ಶಾಕಾಗಿ ನಿಂತ್ಕೊಬಿಡ್ತಾರೆ. ಆಗ ಶಾಂತಿ, ಹ್ಞೂ ಅವನಿಗೆ ಕೆಲಸ ಸಿಕ್ಕಿದೆ, ನೀನು ಕುತ್ಕೊಳ್ಳೋ, ಅದೇ 14 ಲಕ್ಷ ಕೊಟ್ಟರೆ ಕೆಲಸ ಆಗೋಗುತ್ತೆ ಅಂತ ಸೂರ್ಯನಿಗೆ ಬೈತಾಳಾಗ, ಸರಿ ಸಕ್ಕರೆ ಕೊಟ್ಟರೆ ಕೆಲಸ ಆಗುತ್ತೆ ಸರಿ, 14 ಲಕ್ಷ ಎಲ್ಲಿ ಅಂತ ಕೇಳ್ತಾರೆ. ಆಗ ರಂಗನಾಥ್ ಅವರು ನಕ್ಕೊಂಡು ನಿಂತಿರ್ತಾರೆ. ಆಗ ಶಾಂತಿ ಕೆನಡಾಗೆ ಹೋಗೋದಕ್ಕೆ ಅಂದ್ಬಿಟ್ಟು ಏನೇನೋ ಹೇಳ್ತಾ ಇರ್ತಾಳೆ. ಹಂಗೆ ಕಂದ, ಹಿಂಗೆ ಮಾಡಬೇಕು ಕಂದ ಅಂತ ಹೇಳಿರೋ ಸೂರ್ಯ ಅದಕ್ಕೆ ಅದನ್ನೆಲ್ಲ ಕೇಳಿಸ್ಕೊಂಡು ಆಡ್ಕೊಬಿಡ್ತಾನೆ. ಅಪ್ಪೋ, ಇನ್ನೂ ಕೆನಡಾಗೆ ಹೋಗಿಲ್ಲ, ಕೆಲಸನೇ ಆಗಿಲ್ಲ ಕಂದ, ನೀನು ಅಲ್ಲೂಟ ತಿನ್ಬಿಡ, ಇಲ್ಲೂಟ ತಿನ್ಬಿಡ, ಮನೇಲಿ ಮಾಡ್ಕೊಂಡು ತಿನ್ನು, ಹಂಗೆ ಹಿಂಗೆ ಅಂತ ಬೇರೆ ಬಿಲ್ಡಪ್ಪು ಕಣಪ್ಪೋ ಅಂತ ಹೇಳ್ತಾ ಇರ್ತಾನೆ. ಅಯ್ಯೋ ಬಿಡು ಕಂದ ಹೋಗ್ಲಿ ಅಂತಾಗ ಮೀನಾ, ಮಾವ ಬಿಸಿನೀರು ಕೇಳಿದ್ರೆಲ್ಲ ತರಲ್ಲ ಅಂತ ಕೇಳ್ತಾಳೆ. ಅದಕ್ಕೆ ರಂಗನಾಥ್, ನನಗೆ ಬೇಡ ಅಮ್ಮ, ಈ ಕೆನಡಾಗೆ ಹೋಗೋರು ಕೊಡೋಲ್ಲಿ ತುಂಬ ಚಳಿ ಅಂತ, ಇಲ್ಲಿಂದನೇ ಬಿಸಿ ಕಾಯಿಸ್ಕೊಂಡು ಹೋಗ್ಲಿ ಅಂತ ಹೇಳ್ಬಿಟ್ಟು ಆಡ್ಕೊಂಡು ನಕ್ಕೊಂಡು ಹೊಂಟೋಗ್ತಾರೆ. ಇನ್ನು ಸೂರ್ಯ ಆಡ್ಕೊಂಡು ಏನೋ ಹೇಳ್ತಾನೆ. ಆಗ ಶಾಂತಿ ಏನೋ ಮಾತಾಡೋಕೆ ಬರ್ತಾಳೆ. ಅದಕ್ಕೆ ಸೂರ್ಯ, ಪೌಡ್ರಮ್ಮ ಇದು 14 ಲಕ್ಷ ಅಂತೆ, ನೆಕ್ಸ್ಟ್ ಯಾರಿಗೆ ಸ್ಕೆಚ್ ಹಾಕಿದಾನೋ ಹುಷಾರು ಅಂತ ಹೇಳ್ಬಿಟ್ಟು ಅಲ್ಲಿಂದ ಅಪ್ಪಯ್ಯೋ ಅಂದ್ಕೊಂಡು ಅವನು ರಂಗನಾಥ್ ಅವ್ರ ಹಿಂದೆ ಓಡೋಗ್ತಾನೆ. ಇನ್ನು ಶಾಂತಿ ಎಲ್ಲ ಸುಮ್ಮನೆ ನಿಂತಿರ್ತಾರೆ.
ರೋಹಿಣಿ ಸುಮ್ಮನೆ ಕೋಪ ಮಾಡಿಕೊಂಡು ಅಲ್ಲಿಂದ ಹೊರಡ್ತಾ ಇರ್ತಾಳೆ. ಮನೋಜ್ನ ಗುರಾಯಿಸ್ಕೊಂಡು ನೋಡ್ಬಿಟ್ಟು ನಿಂತ್ಕೊಂಡು ಮತ್ತೆ ಒಳಗಡೆ ಹೊಂಟೋಯ್ತಾಳೆ ರೂಮ್ ಒಳಗಡೆ. ಇನ್ನು ಈ ಕಡೆ ರಂಗನಾಥ್ ಅವರು ನಗಾಡ್ಕೊಂಡು ಈಚೆ ಲಾನಲ್ಲಿ ಬಂದು ಕುತ್ಕೋತಾರೆ. ಸೂರ್ಯನು ಹಿಂದೆನೇ ಬರ್ತಾನೆ. ಇಬ್ಬರು ಮನೋಜ್ನ ಆಡ್ಕೊಂಡು ನಗ್ತಿರ್ತಾರೆ. ಅಲ್ಲ ಕಣೋ 14 ಲಕ್ಷ ಅಂತನಲ್ಲ ಇವನು, ಹಂಗೆ ಹಿಂಗೆ ಅಂದ್ಕೊಂಡು ರಂಗನಾಥ್ ಅವರು ನಗ್ತೋದಕ್ಕೆ ಈ ಶಾಂತಿ ಬೇರೆ ತಾಳ ಹಾಕ್ಕೊಂಡು ಅಂತ ಹೇಳ್ಕೊಂಡು ನಗ್ತಾ ಇರ್ತಾರೆ. ಆಗ ಸೂರ್ಯ ಅವ್ರ ಅಪ್ಪನ್ನೇ ನೋಡಿಕೊಂಡು ನಿಂತಿರ್ತಾನೆ. ಯಾಕಂದ ಹಿಂಗೆ ನೋಡ್ತಿದ್ದೀಯ ನನ್ನೇ ನೀನು ಅಂತ ಕೇಳ್ತಾರೆ. ಆಗ ಅಪ್ಪ ನಕ್ಕು ಹೊಟ್ಟೆ ಉಣ್ಣಾಯ್ತು ಅನ್ನಂಗೆ ನಕ್ಕು ಎದೆಲಿರೋ ಉಣ್ಣೆಲ್ಲ ಹೊರಗಡೆ ಹೊಂಟೋಗ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅಂತ ಹೇಳ್ತಿರ್ತಾನೆ. ಹ್ಞೂ ಕಂದ, ಅಂದರೆ ಇವನ್ ಕತೆ ಹೇಳೋ ಅಪ್ಪ, ಇದು ಬರೀ ಟ್ರೈಲರ್ ಮಾತ್ರ. ಕೆಲಸ ಎಂಡ ಕೊಡ್ದಿರೋ ಮಂಗ, ಕೆಲಸ ಇಲ್ದಿರೋ ಮೆಂಗ, ಇನ್ನು ಎಷ್ಟು ತಮಾಷೆಯಾಗಿರ್ತೈತೆ, ಇನ್ನು ನೀನೇ ನೋಡ್ತಾ ಇರೋ, ತುಂಬ ಮಜಾ ಇರ್ತೈತೆ ಅಂತ ಹೇಳ್ಬಿಟ್ಟು ಇಬ್ಬರು ಆಡಿಕೊಂಡು ಮನೋಜನ್ನ ನಗ್ತಾ ಇರ್ತಾರೆ. ಅದಕ್ಕೆ ಒಂದು ಹೇಳಿದಾಗ ರಂಗನಾಥ್ ಅವ್ರು ಹೇಳ್ತಾರೆ, ಅಯ್ಯೋ ಕಂದ ಹಂಗಲ್ಲ ಕಣೋ, ಕಳ್ತನ ಮಾಡಿದ್ರೆ ಬೇರೆಯವ್ರ ಮನೆ ಹಾಳಾಗುತ್ತೆ, ಅದೇ ಮೈಗಳ್ತನ ಇದ್ದರೆ ನಮ್ಮ ಮನೆಯೇ ಹಾಳಾಗುತ್ತೆ ಅನ್ನೋದು ಮರ್ತೋಗ್ಬಿಟ್ಟಿದ್ದಾರೆ ಅಂತ ಹೇಳ್ಕೊಂಡು ಮಾತಾಡ್ತಾ ಕೂತಿರ್ತಾರೆ. ಇನ್ನು ಈ ಕಡೆ ರವಿ ಕೆಲಸ ಮಾಡ್ತಾ ಇರೋಂಥ ರೆಸ್ಟೋರೆಂಟ್ಗೆ ರವಿ ಅವ್ರ ಅತ್ತೆ ಶೀಲಾ ಬರ್ತಾರೆ. ಬಂದ್ಬಿಟ್ಟು, ರವಿ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಅಂತಾರೆ. ಓ ಆಯತ್ತೆ, ಯಾವಾಗ ಬಂದ್ರಿ ಅಂತ ಹೇಳ್ಬಿಟ್ಟು ಕೇಳಿದೆ. ರವಿ, ನೀವೇನು ಅಂದ್ಕೊಬಿಟ್ಟಿದ್ದೀರಾ, ಏನು ಹಿಂಗೆ ಮಾಡ್ತಿದ್ದೀರಾ ಅಂದರೆ, ಅಯ್ಯೋ ಅತ್ತೆ ನಾನೇನು ಮಾಡಿದ್ದೆ ಇವಾಗ ಅಂತ ಕೇಳ್ತಾರೆ. ಆಗ ಏಂತಕ್ಕೆ ರವಿ ನನ್ನ ಮಗಳಿಗೆ ಆ ಥರ ನೋವು ಕೊಡ್ತಿದ್ದೀರಾ ನೀವು, ನಾವು ಕೊಟ್ಟಿರೋ ಪಾಸಲ್ಲಿ ಹೋಗಲ್ಲ ಅಂತ ಹೇಳಿದ್ರಂತೆ, ಏನಕ್ಕೆ ಹಿಂಗೆ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ. ಅಯ್ಯೋ ಅತ್ತೆ, ಇವಾಗ ನಾನು ಕೆಲಸದಲ್ಲಿದ್ದೀನಿ, ನನಗೆ ಕಸ್ಟಮರ್ ಬರೋ ಟೈಮ್ ಆಗ್ತಾ ಇದೆ, ನೀವು ಮನೆಗೆ ಹೋಗಿ ನಾನು ಕಾಲ್ ಮಾಡ್ತೀನಿ ಅಂತ ಹೇಳ್ತಾನೆ. ಆದರೆ ಅವ್ರ ಅತ್ತೆ ಕೇಳಲ್ಲ. ರವಿ ಜೊತೆ ಜಗಳ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಏನಕ್ಕೆ ರವಿ, ನಾವು ಹೆಣ್ಮಗಳು ಇರೋದು ಅದೊಂದೇ ಮಗಳು ನನಗೆ ಅಂತ ಇರೋದು, ಅದು ಹೆಣ್ಮಗು ಅಂದ್ಬಿಟ್ಟು ನಾವು ಮತ್ತೆ ಗಂಡು ಮಗುಗೂ ಯೋಚನೆ ಮಾಡಿಲ್ಲ. ಯಾಕೆ ಹೇಳಿ, ಇದು ಒಂದು ಹೆಣ್ಮಗು ಆದರೆ ಅವ್ಳು ಕೈ ಹಿಡಿಯೋ ಹುಡುಗನೇ ನಮ್ಮ ಗಂಡು ಮಗು ಅಂದ್ಕೊಂಡು ಯೋಚನೆ ಮಾಡ್ದಿರಾ ನಾವು ಸಾಕಿದ್ದೀವಿ. ಆದರೆ ನೀವು ಈಗ ಏನು ಮಾಡ್ತಿದ್ದೀರಾ, ನಮ್ಮನ್ನ ನಿಮ್ಮ ಸಂಸಾರದಲ್ಲಿ ಇಂಟರ್ಫಿಯರ್ ಆಗಬೇಡಿ ಅಂದ್ರಂತೆ, ನಮ್ಮ ಬಗ್ಗೆ ಮಾತಾಡಿದ್ರಂತೆ ನೀವು ಅಂತ ಎಲ್ಲ ರವಿಕಿನ್ನ ಕೇಳ್ತಾಯಿದ್ರೆ, ಅಯ್ಯೋ ಅತ್ತೆ ಏನಿಲ್ಲ ಅದೆಲ್ಲ ಇವಾಗ ಏನಕ್ಕೆ ಬಿಡಿ, ನನಗೆ ಟೈಮ್ ಇದೆ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಆಗ ಅಷ್ಟರಲ್ಲಿ ರವಿ ಜೊತೆ ಕೆಲಸ ಮಾಡೋಣ, ರವಿ ಕಸ್ಟಮರು ವೆಯ್ಟ್ ಮಾಡ್ತಿದ್ದಾರೆ, ಮಶ್ರೂಮ್ ಬಿರಿಯಾನಿ ಬೇಕಂತೆ, ಬೇಗ ಮಾಡಿಕೊಡು ಅಂತ ಬರ್ತಾನೆ. ಆಗ ಶೀಲಾ ಅವನಿಗೆ ಬೈದ್ಬಿಡ್ತಾರೆ. ಇಲ್ಲ ನಮ್ಮ ಇಬ್ಬರು ಮಾತಾಡ್ತಾರೆ, ಅದು ಕಣ್ಣು ಕಾಣಿಸ್ತಿಲ್ವ ಅವಾಗೋ ಅಂತ ಬೈದ್ಬಿಡ್ತಾರೆ. ಆಗ ಅತ್ತೆ ಏನು ನೀವು ಮಾಡ್ತಿರೋದು ಅಂದರೆ, ನಾನು ಚಿಟಿಕೆ ಹೊಡೆಯೋಷ್ಟರಲ್ಲಿ ಈ ರೆಸ್ಟೋರೆಂಟ್ನ ನಿಮ್ಮ ಹೆಸ್ರಿಗೆ ಮಾಡಿಸಿರ್ತೀನಿ, ಆದರೆ ನೀವು ಇವಾಗ ನನ್ನ ಹತ್ರ ಮಾತಾಡಬೇಕು ಅಷ್ಟೇ ಅಂತ ಹೇಳ್ತಾರೆ. ಅತ್ತೆ, ನಾನು ಓನರ್ ಆದರೂ ನಾನು ಇಲ್ಲಿ ಕೆಲಸನೇ ಮಾಡೋದು, ಅದನ್ನು ಬಿಟ್ಬಿಟ್ಟು ನಾನು ಇಲ್ಲಿ ಕೆಲಸ ಮಾಡೋಕ್ಕೆ ಅಂತ ಸೇರಿಕೊಂಡಿರೋದು, ಓನರ್ ಆಗೋಕ್ಕಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇರ್ತಾರೆ. ಅಲ್ಲಿ ಮ್ಯಾನೇಜರು ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಎಲ್ಲನೂ ಹಿಂಗೆ ಜಗಳ ಮಾಡ್ತಾ ಇರ್ತಾರೆ. ಆಗ ರವಿನಿಗೆ ಅವ್ರ ಅತ್ತೆ ಹೇಳ್ತಾ ಇರ್ತಾರೆ, ನೀವು ಇನ್ನೂ ನಮ್ಮ ಮಾತನ್ನ ಅರ್ಥನೇ ಮಾಡ್ಕೊತಿಲ್ಲ ರವಿ, ನಾವು ನಿಮಗೋಸ್ಕರ ಏನು ಬೇಕಾದರೂ ಮಾಡ್ತೀವಿ ಅಂತ ಹೇಳ್ತಾ ಇರೋದು, ರೆಸ್ಟೋರೆಂಟ್ ತಗೊಡ್ತೀವಿ ಅಂದರೆ ಅಂತ ಹೇಳ್ತಾ ಇರ್ತಾರೆ. ಇನ್ನು ಹಿಂಗೆ ವಾದ ಮಾಡ್ತಾ ಇರಬೇಕಾದ್ರೆ ಮತ್ತೆ ರವಿ ಜೊತೆ ಕೆಲಸ ಮಾಡೋ ಹುಡುಗ ಬಂದು, ರವಿ ಒಲೆ ಮೇಲೆ ಏನು ಇಕ್ಕಿದೆಯಾ, ಏನೋ ಸೀದ್ ವಾಸನೆ ಬರ್ತಿದೆ, ಬೇಗ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇರ್ತಾನೆ. ಆಗ ರವಿನ ಅವ್ರ ಅತ್ತೆ, ಅಂದರೆ ನಿಂತ್ಕೊಳ್ಳಿ ಅತ್ತೆ, ನಾನು ಮನೆಗೆ ಬಂದು ಮಾತಾಡ್ತೀನಿ ಅಂತ ಹೇಳ್ತಿದ್ದೀನಿ ತಾನೇ, ಹೋಗಿ ಅಂತ ಹೇಳ್ತಾರೆ. ರವಿ ಹಂಗಲ್ಲ ಅಂತ ಹೇಳಿದ್ರೆ, ಈಗೇನು ನಿಮ್ಮ ಮಗಳಿಗೆ ಹೋಗ್ಬೇಕಂತ ಆಸೆ ತಾನೇ, ಒಬ್ಬಳನ್ನೇ ಹೋಗಿದ್ದು ಬರೋಕ್ಕೆ ಹೇಳಿ, ನನಗೆ ಹೋಗೋಕ್ಕೆ ಇಷ್ಟ ಇಲ್ಲ ಅಷ್ಟೇ ಅಂತ ಹೇಳ್ಬಿಟ್ಟು ರವಿ ಅಲ್ಲಿಂದ ಹೋಗ್ತಿರ್ತಾನೆ. ಮ್ಯಾನೇಜರು ರವಿನ ಕರೆದ್ಬಿಟ್ಟು, ರವಿ ಏನಿದೆಲ್ಲ ಮನೆ ವಿಷಯ ಎಲ್ಲ ಇಲ್ಲಿಗೆ ಎಂತಕ್ಕೆ ಬರ್ತಿದೆ, ಅವತ್ತು ನೋಡ್ರೆ ನಿಮ್ಮ ಅಣ್ಣ, ಇವಾಗ ನೋಡ್ರೆ ಯಾರಿದು ಅಂತೇಳಿ, ನಮ್ಮ ಅತ್ತೆ ಅಂದರೆ ನಿಮ್ಮ ಅತ್ತೆ, ಇವತ್ತು ನೋಡ್ರೆ ನಿಮ್ಮ ಅತ್ತೆ, ಅವತ್ತು ನೋಡ್ರೆ ನಿಮ್ಮ ಅಣ್ಣ, ಏನು ಅಂದ್ಕೊಬಿಟ್ಟಿದ್ರೆ ಹೋಟ್ಲಲ್ಲಿ, ನಮ್ಮ ರೆಪ್ಯುಟೇಷನ್ ಹಾಳಾಗ್ತಿದೆ, ಇನ್ನೊಂದ್ಸಲ ಇದೇ ಥರ ಆದರೆ ನಾನು ಕೆಲಸದಿಂದ ತೆಗಿಬೇಕಾಗುತ್ತೆ ಅಂತ ರವಿ ಓನರು ಹೇಳ್ತಾರೆ. ಇನ್ನು ಈ ಕಡೆ ರೂಮಲ್ಲಿ ರೋಹಿಣಿ ನಿಂತಿರ್ತಾಳೆ. ಆಗ ಶಾಂತಿ ರೋಹಿಣಿ ಅಂದ್ಕೊಂಡು ಬರ್ತಾಳಾಗ ರೋಹಿಣಿ, ಇವ್ರು ಬೇರೆ ಏನಕ್ಕಾದ್ರೂ ಬರ್ತಿದ್ದಾರೋ ಅಂತ ಹೇಳ್ಕೊತಾ ಇರ್ತಾಳೆ. ಆಗ ರೋಹಿಣಿ ಅಂದ್ಕೊಂಡು ಶಾಂತಿ ಒಳಗಡೆ ಬಂದುಬಿಟ್ರೆ, ಆಗ ಇವ್ರು ನೋಡ್ರವಳೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಥರ ಕಾಣಿಸ್ತಾರವಳೆ, ಹೆಂಗೆ ಮಾತಾಡ್ತಾರೆ ಅಂತ ಹೇಳ್ತಾಯಿರ್ತಾರೆ. ಆಗ ರೋಹಿಣಿ, ಮನೋಜ್ ಹೇಳಿದ್ರ ಬಗ್ಗೆ ಏನಮ್ಮ ಮಾಡಿದೆ, ಅವನು ಒಳ್ಳೆ ಕೆಲಸ ಸಿಕ್ತಿದೆ, 14 ಲಕ್ಷ ಕಟ್ಟಿದ್ರೆ ಹಂಗೆ ಹಿಂಗೆ ಅಂತ ಹೇಳ್ತಾಯಿರ್ತಾಳೆ. ಅತ್ತೆ, ಅದನ್ನೇ ಯೋಚನೆ ಮಾಡ್ತಿದ್ರೆ ಸುಮ್ಮನೆ ನಮ್ಮನ್ನೆಲ್ಲ ಬಿಟ್ಬಿಟ್ಟು ಅಲ್ಲಿ ತನಕ ಹೋಗೋದು ಏನಕ್ಕೆ, ಇಲ್ಲಿಗೆ ಏನಾದರೂ ಮಾಡ್ಕೊಂಡಿರ್ಬೋದಲ್ಲ ಅಂತೆ, ಅದಕ್ಕೆ ಅಮ್ಮ ನಿಮ್ಮ ಅಪ್ಪನ ಜೊತೆ ಮಾತಾಡು
ಅಂತ ಹೇಳಿದ್ದು ನಾನು. ಅದಕ್ಕೆ ಇದು 14 ಲಕ್ಷದ ಜೊತೆಗೆ ಇನ್ನೊಂದು ಲಕ್ಷ ಸ್ವಲ್ಪ ಲಕ್ಷ ಜೇರಿಸ್ಬಿಟ್ಟು ಕೊಟ್ಟರೆ ಅವನೇನೋ ಬಿಸ್ನೆಸ್ ಮಾಡ್ಕೋತಾನಲ್ವ, ನೀನು ಸ್ವಲ್ಪ ಹೆಜ್ಜೆ ಇಡೋಕ್ಕೆ ಹೆಲ್ಪ್ ಮಾಡಿದ್ರೆ ಅವನು ಓಡ್ತಾನಲ್ವಮ್ಮ ಅಂತ ಹೇಳ್ತಾನೆ. ಅತ್ತೆ ಹಂಗಂದ್ರೆ ಏನಮ್ಮ ಹಿಂಗೆ ಹೇಳ್ತಿದ್ಯಾ, ಮನೆಯಿಂದನೇ ಬಾವಿ ಇಟ್ಕೊಂಡು ನೀರಿಗೋಸ್ಕರ ಊರೆಲ್ಲ ತಿರುಗಾಡೋದ್ರಂತೆ, ನನಗೆ ನಿಮ್ಮ ಅಪ್ಪನೇ ಕುಬೇರ ಅಂಥದ್ರಲ್ಲಿ ಅಳಿಯ ಬೇರೆ ಕೈ ಕೆಳಗೆ ಕೆಲಸ ಮಾಡಿದ್ರೆ ಅವ್ರಿಗೆ ಸಹಿಸ್ಕೋತಾರೆ ಹೇಳು. ನೀನೇ ಒಂದು ಮಾತು ನಿಮ್ಮ ಮಾವನ ಹತ್ರ ನಿಮ್ಮ ಅಪ್ಪನ ಹತ್ರ ಮಾತಾಡ್ಬಿಟ್ಟು ಏನೋ ಒಂದು ಮಾಡಮ್ಮ ಅಂತ ಹೇಳ್ತಾರೆ. ಅಯ್ಯೋ, ಇಲ್ಲಿ 14 ರೂಪಾಯಿಗೆ ಗತಿ ಇಲ್ಲ, ಇನ್ನು 14 ಲಕ್ಷ, ಅದ್ರ ಜೊತೆಗೆ ಇನ್ನು ಸ್ವಲ್ಪ ಲಕ್ಷ ಬೇರೆ ಅಂತ ರೋಹಿಣಿ ಅನ್ಕೋತಾ ಇರ್ತಾಳೆ. ಸರಿಯತ್ತೆ, ನಾನು ನಮ್ಮ ಅಪ್ಪನ ಹತ್ರ ಮಾತಾಡಿ ನೋಡ್ತೀನಿ ಅಂತ ಹೇಳ್ತಾನೆ. ಸರಿನಮ್ಮ, ನೀನು ಮಾತಾಡ್ಬಿಟ್ಟು ಅವ್ನಿಗೇನಾರು ಒಂದು ಮಾಡಮ್ಮ, ಅವನು ಒಳ್ಳೆ ಹೆಸ್ರು ಮಾಡ್ಕೋತಾನೆ, ಒಳ್ಳೆ ಬಿಸ್ನೆಸ್ ಮಾಡಿ ಒಳ್ಳೆ ಮುಂದಕ್ಕೆ ಬರ್ತಾನಮ್ಮ ಅಂತ ಹೇಳ್ಬಿಟ್ಟು ಶಾಂತಿ ರೋಹಿಣಿನ ದುಡ್ಡ ಕೊಡ್ತಾಳೆ ಅಂತ ಹೇಳ್ಬಿಟ್ಟು ಖುಷಿಯಿಂದ ರೂಮಿಂದ ಹೊರಗಡೆ ಹೋಗ್ತಾಳೆ. ಶಾಂತಿ ರೂಮಿಂದ ಹೊರಗಡೆ ಹೋಗ್ತಿದ್ದಂಗೆ ರೋಹಿಣಿ, ಇವರೊಬ್ರು ಯಾವಾಗಲೂ ಬಂದು ನನ್ನ ಹತ್ರ ದುಡ್ಡು 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 ಅಂತ ಹಿಂಸೆ ಕೊಡ್ತಾ ಇರ್ತಾರೆ, ನಾನು ಎಲ್ಲಿಂದ ತರಲಿ ದುಡ್ಡು, ಎಲ್ಲಿಂದ ಅರೇಂಜ್ ಮಾಡಲಿ ಅಂತ ಯೋಚನೆ ಮಾಡ್ಕೊಂಡು ನಿಂತಿರ್ತಾಳೆ. ಇನ್ನು ಈ ಕಡೆ ರವಿ ಮನೆಗೆ ಬರ್ತಾನೆ. ಮನೆಗೆ ಬಂದ್ಬಿಟ್ಟು ಶ್ರುತಿ ಫೋನ್ನ ನೋಡ್ಕೊಂಡು ಮಲಗಿರ್ತಾಳೆ. ಆಗ ರವಿ ಎದ್ದೇಳು ಮೇಲೆ ಅಂತೇಳಿ ಫೋನ್ನ ಕಿತ್ತಿ ಬಿಸಾಕ್ತಾನೆ. ರವಿ, ವಾಟ್ಸ್ ರಾಂಗ್ ವಿತ್ ಯು, ಫೋನ್ ನೀವು ಹೊಡೆದೋಗ್ಬಿಡ್ತಿತ್ತು, ಹೊಡೆದೋದ್ರೋಗುತ್ತೆ ಬಿಡು, ನಿಮ್ಮಮ್ಮನ ಏನು ಹೋಟ್ಲಿಗೆ ಬರೋಕೆ ಹೇಳಿದೆ ನೀನು ಅಂತ ಹೇಳ್ತೀನಿ. ನಮ್ಮಮ್ಮ ಹೋಟೆಲ್ಗೆ ಬಂದಿದ್ರಾ ಅಂತ ಕೇಳ್ತಾರೆ. ಹೀಗೆ ರೋಹಿಣಿ, ಶ್ರುತಿ ಮತ್ತು ರವಿ ಜಗಳ ಮಾಡ್ತಾ ಇರ್ತಾರೆ. ಅದಕ್ಕೆ ಏನು ಮಾತಾಡ್ತಾ ಇದೆಯಾ ರವಿ, ನನಗೇನು ಗೊತ್ತು, ನೀನೇ ತಾನೇ ಇಲ್ಲಿ ಆಗಿರೋದನ್ನೆಲ್ಲ ಲೂದಿರೋದು, ಇವತ್ತು ನಿನ್ನಿಂದ ನಾನು ಕೆಲಸ ಕಳ್ಕೊತಿದ್ದೆ ಅಂತ ಹೇಳ್ತಾರೆ. ಏನಕ್ಕೆ ನಾನೇನು ಮಾಡಿದೆ, ನಿಮ್ಮಮ್ಮನ ಹತ್ರ ಎಲ್ಲ ಹೇಳಿದ್ದಿಲ್ಲ, ಅವ್ರು ಬಂದು ನನ್ನ ಹತ್ರ ಜಗಳ ಮಾಡಿದ್ರು ಹಂಗೆ ಹಿಂಗೆ ಅಂತ, ನಮ್ಮ ಕೊಟ್ಟಿರೋ ಪಾಸ್ ಎಷ್ಟೆಲ್ಲ ಹೇಳಿದ್ರೆ ನಿಮ್ಮ ಪೇರೆಂಟ್ಸ್ ನಮ್ಮ ಮಧ್ಯೆ ಬರಬಾರ್ದು ಅಂತ ಹೇಳಿದ್ರು, ಏನಕ್ಕೆ ಹಿಂಗೆ ಬರ್ತಿದ್ದಾರೆ ಅಂತ ಕೇಳ್ತಾನೆ. ಆಗ ಅವರು ನಿನ್ನ ಹತ್ರ ಸಮಾಧಾನವಾಗಿ ಮಾತಾಡೋಕ್ಕೆ ಬಂದಿರ್ತಾರೆ ರವಿ, ನೀನೇನೋ ಮಾತಾಡಿರ್ತೀಯ ಅಷ್ಟೇ ಅಂತ ಹೇಳಿದ್ರೆ, ಅದನ್ನು ಏನಕ್ಕೆ ಇಷ್ಟೊಂದು ದೊಡ್ಡದು ಮಾಡ್ತಿದ್ಯಾ ರವಿ ಅಂತ ಹೇಳ್ತಾರೆ. ಶ್ರುತಿ, ನಿನಗೆ ಹೇಳ್ತಿರೋದು ಅರ್ಥನೇ ಆಗ್ತಿಲ್ವಾ ನಾನು ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾನೆ. ರವಿ, ಬಡವರ ಮನೇಲಿದ್ದೀವಿ ಅನ್ನೋದಲ್ಲ, ಬಡವರಾಗಿ ಇರೋದು ತಪ್ಪು ಅಂತ ಶ್ರುತಿ ಹೇಳಿದ್ರೆ, ಓ ನೀನು ಇಷ್ಟೆಲ್ಲ ಮಾತಾಡ್ತಿದ್ದೀಯಾ ಶ್ರುತಿ, ಏನು ಅಂದ್ಕೊಬಿಟ್ಟಿದ್ಯಾ ನೀನು, ಇವತ್ತು ನನ್ನ ಕೆಲಸ ಹೋಗಿದ್ರೆ ಎಷ್ಟು ಮರ್ಯಾದೆ ಕೊಡ್ತಿದ್ದು ಅಂತ ಮ್ಯಾನೇಜರು ಇವತ್ತು ಕರೆದ್ಬಿಟ್ಟು ರವಿ ನೀನು ಕೆಲಸ ಕಳ್ಕೊತೀಯ ಅಂತ ಹೇಳಿದ್ರೆ ನನಗೆ ಎಷ್ಟು ಅವಮಾನ ಆಯಿತು ಗೊತ್ತಾ ಅಂತ ಶ್ರುತಿಗೆ ಬೈತಾ ಇರ್ತಾನೆ. ಆಗ ಶ್ರುತಿ, ಹೌದೌದು ನಿನ್ನದು ಇದ್ರ ಕೆಲಸ ಬಿಡು ಅಂತ ಹೇಳ್ತಾನೆ. ಆಗ ನನ್ನ ಇದ್ಯಾವ ಸೀರಿಯಲ್ ಡೈಲಾಗು ಅಂತ ರವಿ ಕೇಳಿದ್ರಾಗ, ನನ್ನ ಪ್ರೊಫೆಷನಲ್ ಬಗ್ಗೆ ಎಲ್ಲ ಮಾತಾಡಬೇಡ ರವಿ ನೀನು ಅಂತ ಹೇಳ್ತಾಳೆ. ನಿನಗಿಂತ ಒಳ್ಳೆ ಕೆಲಸದಲ್ಲಿದ್ದೀನಿ ಅಂತ ನಿನಗೆ ಕೊಬ್ಬಂದ್ಬಿಟ್ಟೈತೆ ಅಲ್ವಾ ಅಂತ ಶ್ರುತಿ ಹೇಳಿದ್ರೆ, ನನಗೆಲ್ಲ ಕೊಬ್ಬಂದಿರೋದು ನಿನ್ನ ಕೆಲಸದ್ಕಿಂತ ಯಾವುದೂ ದೊಡ್ಡದಲ್ಲ ಅಂತ ನೀನು ಕಲ್ಪನೆಯಲ್ಲಿದ್ದೀಯಾ ಅಷ್ಟೇ ಅಂತ ರವಿ ಬೈದ್ಬಿಟ್ಟು, ಏನಾದರೂ ಮಾಡ್ಕೊ ಹೋಗು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಈ ಕಡೆ ರೋಹಿಣಿ ಪೂಜಾ ಹತ್ರ ಎಲ್ಲ ಹೇಳ್ತಾ ಇರ್ತಾಳೆ, ಹಿಂಗೆ ಆಯಿತು ಅಂತ. ಹಾಗಾದರೆ ಪೂಜಾ ಹೇಳ್ತಾಳೆ, ಹಾಗಾದರೆ ನೀನು ನಿನ್ನ ಗಂಡ ಕೆನಡಾಗೆ ಹೋಗಿ ಸೆಟ್ಲಾಗ್ಬಿಡ್ತೀರಾ ಅಲ್ವಾ ಅಂತ ಆಡ್ಕೊತಾ ಇರ್ತಾಳೆ. ಆಗ ರೋಹಿಣಿ, 5 ನಿಮಿಷ ನಮ್ಮ ಅತ್ತೆ ಥರ ಹಾಗೆ ನೀನು ನಿನ್ನ ಮೇಲೆ ಎಲ್ಲ ಕೋಪ ತೀರ್ಸ್ಕೊಬಿಡ್ತೀನಿ ಹಂಗೆ ಗುದ್ದು ಅಂತ. ಅಯ್ಯೋ ಸಮಾಧಾನ ಮಾಡ್ಕೊಳ್ಳಿ ಆಯಿತು ಅಂತ ಹೇಳ್ತೀವಿ, ಇವಾಗ ಏನು ಮಾಡೋಣ ಅಂತಿದ್ಯಾ ಅಂತ ಕೇಳ್ತಾಳೆ. ಅದೇ ಮಂಜಣ್ಣಂಗೆ ಹೇಳ್ಬಿಟ್ಟು ಸ್ವಲ್ಪ ಅಡ್ಜಸ್ಟ್ ಮಾಡಿಬಿಡೋಣ ನೋಡು ಅಂತ ಹೇಳ್ತಾರೆ. ಬಾಯಿ ಮುಚ್ಕೊಂಡು ನಡಿಯೆ ಅಂತ ಹೇಳ್ಬಿಟ್ಟು, ಏನು ಮಾಡೋಣ ಅಂತಿದ್ದೀಯೇ ರೋಹಿಣಿ ಅಂತ ಪೂಜೆ ಕೇಳಿದ್ರೆ, ಆಗ ಏನು ಮಾಡೋಣ ಅಂತ ಗೊತ್ತಾಗ್ತಿಲ್ಲ ಕಣೆ, ಆದರೆ ಮನೋಜ್ಗೆ ಈ ಬಿಸ್ನೆಸ್ ಎಲ್ಲ ಬಿಟ್ಟು ಇಲ್ಲೇ ಏನಾದರೂ ಕೆಲಸ ಮಾಡ್ಕೊಂಡಿರಬೇಕು ಅಂತ ಇದು ಮಾಡಬೇಕಷ್ಟೇ ಅಂತ ರೋಹಿಣಿ ಹೇಳಿದ್ರೆ, ಆಗ ಸರಿ ನಾನು ಗೊತ್ತಿರೋರು ಯಾರನ್ನಾರ ನೋಡಿಬಿಟ್ಟು ಕೇಳಿ ನೋಡ್ತೀನಿ ಬಿಡು ಅಂತ ಹೇಳ್ಬಿಟ್ಟು, ಈಗ ಎಲ್ಲಿ ಪಾರ್ಲರ್ಗೆ ಅಂತ ಪೂಜೆ ಕೇಳ್ತಾಳೆ. ಹ್ಞೂ ಕಣೆ ಪಾರ್ಲರ್ಗೆ ಅಂತ ಹೇಳ್ಬಿಟ್ಟು, ಸರಿ ಬಾ ಅಲ್ಲಿ ಸ್ಟ್ಯಾಂಡಲ್ಲಿ ಯಾವ್ದಾದ್ರು ಆಟೋ ಇದ್ರೆ ಹೋಗೋಣ ಅಂತ ಹೇಳ್ಬಿಟ್ಟು ಪೂಜೆ ಕರ್ಕೊಂಡು ರೋಡಲ್ಲಿ ನಡ್ಕೊ ಬರ್ತಿರ್ತಾರೆ. ಆಟೋನ ಕರೀತಾರೆ, ಎಲ್ಲ ಇದೆ ನೋಡಿ ಆಟೋ ಅಂತ ರೋಹಿಣಿ ಹೇಳಿದ್ರೆ ಆಟೋನ ಕರೀತಾರೆ. ಆಟೋ ಅಲ್ಲಿ ಬಂದು ಅಲ್ಲಿ ನಿಲ್ಲಿಸುತ್ತೆ. ಆಗ ಹತ್ತಕ್ಕೆ ಅಂತ ಹೋಗ್ತಾರೆ, ಅಲ್ಲಿ ನೋಡಿದ್ರೆ ಸೂರ್ಯನೇ ಆಗಿರ್ತಾನೆ. ಸೂರ್ಯನ ನೋಡ್ಬಿಟ್ಟು ರೋಹಿಣಿ ಶಾಕ್ ಆಗಿಬಿಡ್ತಾಳೆ, ಇವ್ರು ಆಟೋ ಓಡಿಸ್ತಿದ್ದಾರಾ ಅಂತ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ ಗೈಸ್, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿ ತನಕ ವೆಯ್ಟ್ ಮಾಡ್ತೀರಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗೈಸ್, ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವೆಯ್ಟ್ ಮಾಡ್ತಾಯಿರಿ ಮುಂದಿನ ವಿಡಿಯೋ.